ಸರ್ ಈಗ 25 ಡಿಸೆಂಬರ್ಗೆ ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಾ ಇದ್ದೀರಿ ಸರ್. 27ಕ್ಕಮ್ಮ 27ಕ್ಕೆ 25ಕ್ಕೆ ಓನ್ಲಿ ಕನ್ನಡ. ಕನ್ನಡ. ಬೇರೆ ಲ್ಯಾಂಗ್ವೇಜಸ್ ಸರ್ ಇದು 27ಕ್ಕೆ. ಸರ್ ಈಗ ನೀವು ಮೊನ್ನೆ ಎಲ್ಲೋ ಹೇಳ್ತಾ ಇದ್ರೆ 20ನೇ ತಾರೀಕು ನಮ್ಮ ಗುರುಗಳದ್ದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಒಂದು 5 ದಿನ ಬಿಟ್ಟು ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದ್ರೆ ದಟ್ ಈಸ್ ಉಪೇಂದ್ರ. ಸರ್ ನೀವು ಒಂಚೂರು ಮಾತಾಡ್ಕೊಂಡು ಹಿಂದೆ ಮುಂದೆ ಒಂದು 2 ವಾರ ಹಿಂದೆ ಮುಂದೆ ಮಾಡ್ಬೋದಾಗಿತ್ತಲ್ರಿ? ಮಾಡ್ಬೋದು. ಎಲ್ಲಿ ಬರಲಿ ನೀವೇ ಹೇಳಿ. ನನಗೆ ರಜೆ ಇಲ್ಲದೆ ಇರುವಾಗ ಬರೋಕ್ಕಾಗತ್ತಮ್ಮ? ರಜೆ 20 ಕ್ರಿಸ್ಮಸ್ ಅಂತ ಅಂದ್ರೆ ಅಲ್ಲ, ಏನಕ್ಕೆ ಬರಬೇಕು 2 ವಾರ ಹಿಂದೆ ಮುಂದೆ? ಯಾಕೆ ಅಂತಂದ್ರೆ ಸರ್ ನಮ್ಮ ಕನ್ನಡ ಸಿನಿಮಾಗಳು ಗೆಲ್ಲಬೇಕು. ನೀವೆಲ್ಲ ಏನೋ ತಪ್ಪು ತಿಳ್ಕೊಂಡಿದ್ದೀರಾ. 400-500 ಥಿಯೇಟರ್ ಇದೆ ಕರ್ನಾಟಕದಲ್ಲಿ. ಎಲ್ಲಾ ಥಿಯೇಟ್ರಲ್ಲೂ ಬರ್ತಾ ಇದಾರೆ ಅವರು. ಯಾವ್ಯಾವ ಥಿಯೇಟ್ರಲ್ಲಿ ಅವ್ರು ಬರ್ತಾ ಇಲ್ವಾ? ನಮ್ಮ ಪಿಕ್ಚರ್ ಬರ್ತಾ ಇದೆ. ಕರ್ನಾಟಕದಲ್ಲಿ 2 ಕನ್ನಡ ಚಿತ್ರ ಓಡೋದಕ್ಕೆ ಕಷ್ಟ ಅಂತ ನಿಮ್ಮ ನಂಬಿಕೆಗಳೇ ನನಗೆ ಅರ್ಥ ಆಗ್ತಾ ಇಲ್ಲ. ಯಾರ್ದು? ಎರಡು ಅಲ್ಲ ಸರ್, ಅಂದ್ರೆ ಅಲ್ಲ, ಏನು 5 ದಿನ ಗ್ಯಾಪ್, 5 ದಿನದಲ್ಲಿ 1000 ಕೋಟಿ ದುಡಿತು ಒಂದು ಪಿಕ್ಚರು ಇತ್ತೀಚಿನ ದಿನಗಳಲ್ಲಿ. ಎಲ್ಲಿದ್ದೀರಾ ನೀವೆಲ್ಲ? ಇಷ್ಟು ಥಿಯೇಟರ್ಗಳಲ್ಲಿ 2 ಕನ್ನಡ ಸಿನಿಮಾ ಕರ್ನಾಟಕದಲ್ಲಿ ಓಡಕ್ಕಾಗಲ್ಲ, ಅದನ್ನ ಕ್ಲಾಶ್ ಅಂತ ಅನ್ಕೊಂಡಿದ್ದಾರೆ. ಅಂದ್ರೆ ಪ್ರತಿಯೊಬ್ರು ಹೊಸೊಬ್ರು ಸಿನಿಮಾನು ಬರಕ್ ಬಿಡಬೇಡಿ ಹಂಗಾರೆ ನೀವು. 5 ಓಡಕ್ಕಾಗಲ್ಲ ಅಲ್ಲ ರೀ ಸರ್, ಮತ್ತೇನು ಓಡಬೇಕು. ಅಲ್ಲಮ್ಮ, ಸಿನಿಮಾ ಎಲ್ಲಾರು ಒಂದು ವಾರ ನಿಮ್ಗೆ ನೋಡೋಣ, ನೀವು ಪೂರ್ತಿ ಕೇಳಿಸ್ಕೊಳ್ಳಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಪ್ರಶ್ನೆ ಹಾಕಿದ್ಮೇಲೆ ಪೂರ್ತಿ ಉತ್ತರ ಕೇಳಿಸ್ಕೊಳ್ಳಿ. ಯಾಕೆ ಓಡಲ್ಲ ಅನ್ಸುತ್ತೆ ನಿಮ್ಗೆ? 2 ಸಿನಿಮಾ ಬಂದ್ರೆ ಕರ್ನಾಟಕದಲ್ಲಿ ಜಾಗ ಇಲ್ವಾ, ಜನ ಇಲ್ವಾ, ಜಾತ್ರೆ ಇಲ್ವಾ? ಯಾರು ಹೇಳಿದ್ರು 2 ಸಿನಿಮಾ ಓಡಲ್ಲ ಅಂತ? ಹೊಸಬರದು ಒಂದೇ ವಾರ 5 ಸಿನಿಮಾ ರಿಲೀಸ್ ಆಗುತ್ತೆ. ಇದು ಯಾರು ಮಾತಾಡಲ್ಲ. ಅವಾಗ ಪಾಪ ಅವ್ರು ಒದ್ದಾಡಲ್ವಾ? ಅವಾಗಲೂ ಹೇಳ್ಬೇಕೆಲ್ಲರೂ. ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳು ಎಷ್ಟು ಬರುತ್ತೋ ಓಕೆ, ಒಂದೇ ಸಿನಿಮಾ ಬರಬೇಕು ಅಂದ್ರೆ ತಪ್ಪಾಗುತ್ತೆ. ನಾವ್ಯಾವತ್ತೂ ಹೇಳಲ್ಲ ಬರಬೇಡಿ ಯಾರು ಅಂತ. ಬಟ್ ಅವ್ರು ಬಂದು 1 ವಾರ ಆದ್ಮೇಲೆ ಬರ್ತಾ ಇದ್ದಾರೆ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ 5 ದಿನದ ಆದ್ಮೇಲೆ ಒಂದು ಸಿನಿಮಾ ಬರ್ತದೆ. 5 ದಿನದಲ್ಲಿ ಅವರು 500 ಕೋಟಿ ದುಡಿಬೋದು, ಯಾರಿಗೂ ಗೊತ್ತು? ಅದಾದ್ಮೇಲೆ ಬರ್ತಾ ಇದೆ ನಮ್ದು. ಬರ್ತಾ ಇರೋದು ಯಾವ ಥಿಯೇಟ್ರಲ್ಲಿ? ಅವ್ರು ಯಾವ್ಯಾವ ಥಿಯೇಟ್ರಲ್ಲಿ ಬಂದಿಲ್ಲ, ಖಾಲಿ ಬಿದ್ದಿರೋ ಥಿಯೇಟ್ರಲ್ಲಿ ಬಂದು ಅವ್ರಿಗೆ ಅನ್ನ ಕೊಡ್ತಾ ಇದೀವಿ, ಅಲ್ಲೊಂದು ರೆಂಟ್ ಕೊಡ್ತಾ ಇದೀವಿ. ಅವ್ರು ಯಾರಿಗೂ ದುಡಿತಾರೆ, ಅವ್ರು ಯಾರಿಗೂ ಅನ್ನ ಹಾಕ್ತಾರೆ. ಒಂದೇ ಸಿನಿಮಾ ಎಲ್ಲಾ ಥಿಯೇಟ್ರಲ್ಲೂ ಬರ್ತಾ ಇದೆ ಅಂದ್ರೆ ಅವಾಗ ಒಪ್ಕೋತೀನಿ ನಾನು. ಒಂದೇ KG ರೋಡಲ್ಲಿ ಎಷ್ಟು ಥಿಯೇಟ್ರ್ ಇದೆ? ಅವ್ರು ಎಷ್ಟು ಥಿಯೇಟ್ರಿಗೆ ಬರ್ತಾ ಇದ್ದಾರೆ? ಇನ್ನೆಷ್ಟು ಥಿಯೇಟ್ರ್ ಖಾಲಿ ಇದೆ? ಆ ಥಿಯೇಟ್ರಿಗೆ ನಾವು ಬರ್ತಾ ಇದೀವಿ 5 ದಿನ ಆದ್ಮೇಲೆ. ತಪ್ಪೇನಿದೆ? ಆಮೇಲೆ ಅದನ್ನ ದಾಟಿದ್ರೆ ರಜಾ ಇಲ್ಲ. ಈ ರಜಾ ಇಲ್ಲ ಅಂದ್ರೆ ಫೆಬ್ರವರಿಗೆ ಹೋಗ್ತೀರಿ. ಜನವರಿ ಸಂಕ್ರಾಂತಿ 1 ದಿನಕ್ಕೋಸ್ಕರ ಬರೋಕ್ಕಾಗತ್ತಾ ಬಂಡವಾಳ ಹಾಕಿ? ಅದಾದ್ಮೇಲೆ ಫೆಬ್ರವರಿ ಇದಕ್ಕೆ ಹೋಗ್ತೀರಿ, ಎಕ್ಸಾಮ್ಗೆ ಹೋಗ್ತೀರಿ. ಎಕ್ಸಾಮ್ ದಾಟಿದ್ಮೇಲೆ IPL ಇದೆ ನಿಮಗೆ. IPL ಆದ್ಮೇಲೆ ಮಳೆ ಇದೆ, ಮತ್ತೆ ಜುಲೈ ಆಗಸ್ಟ್ ಅಂತ ಹೋಗ್ಬೇಕು. ಯಾವಾಗ ಬರ್ಬೇಕು? ಮತ್ತೆ ಅದು ತಪ್ಪೇನಿದೆ? ಅಂದ್ರೆ ಪಾಯಿಂಟ್ ಅಂದ್ರೆ ವ್ಯೂವರ್ಸ್ ಕಡೆಯಿಂದ ಪಾಯಿಂಟ್ ಏನಂದ್ರೆ ಸರ್, ಅದೇನಿಲ್ಲ ಸ್ಟಾರ್ ವಾರ್ ಅದೆಲ್ಲ ಏನು ಅಲ್ಲ ಸರ್. ಈಗ ಒಂದ್ ಸ್ವಲ್ಪ ಸ್ವಾರ್ಥ ಏನು ಅಂತಂದ್ರೆ, ಈಗ ಒಂದ್ ಕಡೆ ನಮ್ಮ ಉಪೇಂದ್ರ ಸರ್, ಇನ್ನೊಂದ್ ಕಡೆ ನಮ್ಮ ಕಿಚ್ಚ ಸುದೀಪ್ ಸರ್. ಅವ್ರ ಸಿನಿಮಾ ಕಂಪ್ಲೀಟ್ ಆಗಿ ಓಡ್ಲಿ, ಈ ಸಿನಿಮಾನು ಕಂಪ್ಲೀಟ್ ಆಗಿ ಓಡಿ ನಾವು ಕನ್ನಡದ ಜನ ಸಂಪೂರ್ಣವಾಗಿ 2 ಸಿನಿಮಾಗಳಿಗೆ ಯಾವಲ್ಲೂ ಡಿಬೇಟ್ ತುಂಬಾ ಚೆನ್ನಾಗಿರ್ಬೇಕು. ಎಷ್ಟು ಸತಿ ನೋಡ್ತೀರಾ? ಚೆನ್ನಾಗಿದೆ 2 ಸತಿ ನೋಡ್ಬೋದು. ಎಷ್ಟು ಸತಿ ನೋಡ್ತೀರಾ? ಅದು 100 ಡೇಸ್ ಓಡಿದ್ರೆ 100 ಡೇಸ್ ನೋಡ್ತೀರಾ? ನಾವು ನೋಡಲ್ಲ, ಜನ ಸರ್. ಅರೆ ಅದೇ ಕೇಳ್ತಾ ಇರೋದ್ರಿ. ಎಷ್ಟು ಸತಿ ನೋಡ್ತೀರಾ ಎಲ್ಲರೂ ಒಂದು ಒಳ್ಳೆ ಸಿನಿಮಾ ಆದ್ರೂ? ಮಿಕ್ಕಿ ದಿನ ಬೇರೆ ಸಿನಿಮಾಗೆ ಹೋಗ್ತೀರಾ ಅಷ್ಟೇ ತಾನೇ? ಹಾಗ ಅನ್ಕೊಳ್ಳಿ. ಚೆನ್ನಾಗಿ ಓಡ್ಬೇಕು ಅಂದ್ರೆ ಅರ್ಥ ಏನು? 2 ವಾರ 3 ವಾರ ಒಂದು ದಿನ ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ತಿನ್ಕೊಂಡ್ಬರ್ತೀರಾ? ಏನು 365 ದಿನ ನೀವೇ ಹೋಗ್ತಾ ಇದ್ದೀರಾ? ಬೇರೆ ಬೇರೆಯವ್ರು ಹೋಗ್ತಾರಾ? ಹೋಟ್ಲ್ ದುಡಿಮೆ ಚೆನ್ನಾಗಿದೆ ಅಂದ್ರೆ ಬೇರೆ ಬೇರೆಯವ್ರು ಹೋಗ್ತಾರೆ ಅಂತ ತಾನೇ ಅರ್ಥ. ಹಾಗೆ ತಾನೇ ಸಿನಿಮಾ. ಅಲ್ಲೂ ನೋಡ್ತಾರೆ, ಇಲ್ಲೂ ನೋಡ್ತಾರೆ. ಒಂದೇ ದಿನ ಏನು ಬರ್ತಾ ಇಲ್ಲ, ಕ್ಲಾಶ್ ಏನಾಗ್ತಾ ಇಲ್ಲ. 5 ದಿನ ಸಿನಿಮಾ ನೋಡಾಗಿರುತ್ತೆ ಎಲ್ಲಾರು. ನೋಡಿ ಮುಗಿಸ್ಕೋರು ಇಲ್ಲಿಗೆ ಬರ್ತಾರೆ 5ನೇ ದಿನ 6ನೇ ದಿನದಿಂದ. ಏನಿದೆ ಅದು? ಅದು ಆಕ್ಚುಲಿ ಕಾಂಪ್ಲಿಕೇಶನ್ ಅಲ್ಲ, ಅದು ಅರ್ಥನೇ ಆಗ್ತಾ ಇಲ್ಲ ನನಗೆ. ಇವಾಗ ನೀವು ನನಗೆ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಬೇರೆ ಕಡೆ ಅವ್ರು ಇಂಟರ್ವ್ಯೂ ಕೊಡ್ತಾ ಇಲ್ವಾ? ಮತ್ತೆ ನಿಮ್ಮ ಹತ್ರ 2 ಕ್ಯಾಮ್ರಾ, 1 ನಿಮಿಷ, ನಿಮ್ಮ ಹತ್ರ 2 ಕ್ಯಾಮ್ರಾ ಇಲ್ವಾ? ಅಲ್ಲ, ಅದಕ್ಕೆ ಮೀನಿಂಗೇ ಇಲ್ಲ ನಿಮ್ಮ ಲೈನ್ಗೆ. ಇಲ್ಲಿ ನಿಮ್ಮ ಹತ್ರನೇ 2 ಕ್ಯಾಮ್ರಾ ಇಲ್ಲ, ನಿಮ್ಮ ಹತ್ರ 2 ಹೋಸ್ಟ್ ಇಲ್ಲ, ಅಲ್ಲೊಬ್ರು ಆಂಕರ್ ಮಾಡಲ್ಲ. ಮತ್ತೆ ಹಾಗೆ ತಾನೆ, ಸಿಂಪಲ್. ಅದು ಇಟ್ಸ್ ವೆರಿ ಸಿಂಪಲ್. ಸರ್ ಈಗ ಇದು 5 ಭಾಷೆಗಳಲ್ಲಿ ಬರ್ತಾ ಇರೋ ಸಿನಿಮಾ ಸರ್. ಆ್ಯಂಡ್ ನೀವು ಹೆಂಗೆ ಅಂದರೆ ಪ್ಯಾನ್ ಇಂಡಿಯಾ. ನೀವು ಸುದೀಪ್ ಅಂತಂದರೆ ಎಲ್ಲ ಲ್ಯಾಂಗ್ವೇಜ್ ಅವರು, ಅದು ಹಿಂದಿ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಎಲ್ಲರಿಗೂ ನೀವು ಇಷ್ಟ. ನೀವು ಈಗ ಹೆಂಗೆ ಅಂತಂದರೆ ಎಲ್ಲ ಕಡೆ ಫ್ಯಾನ್ಸನ್ನು ಹಿಡಿದಿಟ್ಕೋಬೇಕು ನೀವು. ನಾಟ್ ಓನ್ಲಿ ಕರ್ನಾಟಕ, ಎಲ್ಲ ಕಡೆ ಫ್ಯಾನ್ಸನ್ನು ಹಿಡಿದಿಟ್ಕೋಬೇಕು, ಎಲ್ಲ ಕಡೆ ಟೂರ್ ಮಾಡಬೇಕು. ತುಂಬ ದೊಡ್ಡ ಟಾಸ್ಕ್ ಅಲ್ವಾ ಸರ್ ಇದು? ಇವತ್ತಿಂದ ಫುಲ್ ಬಿಸಿ ಅಲ್ರಿ? ಇಲ್ಲ, ಈ ರಾತ್ರಿ ಎಲ್ಲ ಸಿನಿಮಾ ಓಡಬೇಕು, ಚೆನ್ನಾಗಿರ್ಬೇಕು, ಮಾಡಲೇಬೇಕು ನಾವು, ಬೇರೆ ಕೂತ್ಕೊಳ್ಳೋಕೆ. ಆ್ಯಂಡ್ ಈ ಸಿನಿಮಾ ನಾನು ಟಿಪಿಕಲಿ
ಪಕ್ಕ ಕನ್ನಡ ಮಾರ್ಕೆಟಿಂಗ್ ಅಂತ ಅನ್ಕೊಂಡೆ ಮಾಡಿರೋದು. ಏನಾಗುತ್ತೆ, ಈ ವಿಕ್ರಾಂತ್ ರೋಣ ನಾವು ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ಮಾಡಿದ್ದು. ಈ ಸಿನಿಮಾ ನಾನು ಪಕ್ಕ ಕನ್ನಡ ಸಿನಿಮಾ ಅಂತ ಅನ್ಕೊಂಡೆ ಮಾಡಿದ್ದು ಇಲ್ಲಿಗೆ. ಬಟ್ ಒಂದು ಸತಿ ನಿಮ್ಮ ಸಿನಿಮಾ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆದಾಗ ಬೇಕೋ ಬೇಡೋ ಅಲ್ಲಿ ರಿಲೀಸ್ ಆಗೇ ಆಗುತ್ತೆ. ಸ್ವಲ್ಪ ಪಬ್ಲಿಸಿಟಿ ಮಾಡಲೇಬೇಕಾಗುತ್ತೆ, ಹೋಗಲೇಬೇಕಾಗುತ್ತೆ. ಅದು ಮಾಡಲೇಬೇಕು, ನಾವು ಏನು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಮೇಕ್ ಟೈಮ್. ಇವಾಗ ಕಂಟಿನ್ಯೂಸ್ ಆಗಿ ಇವತ್ತು ನೆನ್ನೆ ಮೊನ್ನೆ ಎಲ್ಲ ಇಲ್ಲಿ ಕೂತ್ಕೊಂಡು ಇಂಟರ್ವ್ಯೂಸ್ ಕೊಡ್ತಾನೆ ಇದ್ದೀವಿ. ನಮ್ಮ ಸಿನಿಮಾ ಚೆನ್ನಾಗಬೇಕು, ಗೆಲ್ಲಬೇಕು, ಪಬ್ಲಿಕ್ ಜನಗಳಿಗೆ ಗೊತ್ತಾಗಬೇಕು, ಮಾಡ್ತಾನೆ ಮಾಡಲೇಬೇಕು, ಓಡಾಡಲೇಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.